ಅಲ್ಲ ರೀ, ಇಷ್ಟೊತ್ತಾದ್ರೂ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಆ ಮನೆಯಿಂದ ಹೊರಟ ಮೇಲೆ ಸೀದಾ ನಮ್ಮನೆಗೆ ತಾನೇ ಬರ್ಬೇಕು ಅವಳು. ಎಲ್ಲಿ ಹೋಗಿದ್ದಾಳೋ ಏನೋ. ಅವಳು ತುಂಬ ಸ್ವಾಭಿಮಾನಿ ಲಕ್ಷ್ಮಿ. ಇಲ್ಲಿಗೆ ಬಂದರೆ ನಮಗೆ ದುಃಖ ಆಗುತ್ತೆ ಅನ್ನೋ ಕಾರಣಕ್ಕೆ ಅವಳು ಇಲ್ಲಿಗೆ ಬಂದಿಲ್ಲ. ಅವಳು ಮೊದಲಿಂದಾನು ಹೀಗೇನೆ, ಎಲ್ಲ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾಳೆ, ಯಾರಿಗೂ ಏನೂ ಹೇಳಲ್ಲ. ಅದೇ ಇವತ್ತು ಮುಳುವಾಗಿದೆ ಅವಳ ಜೀವನಕ್ಕೆ. ಅಲ್ಲ ರೀ, ಅವಳ ಮನ್ಸಲ್ಲಿ ಏನಿದೆ ಅಂತ ಮನ್ಸು ಬಿಚ್ಚಿ ಮಾತಾಡ್ಬೇಕು ತಾರೆ. ಆ ಮನೇಲಿ ಏನ್ ನಡೀತಿದೆ ಅಂತ ಯಾವತ್ತೂ ಏನೂ ಹೇಳಲಿಲ್ಲ. ನಾನು ಯಾವಾಗ ಕೇಳಿದ್ರು ಅಮ್ಮ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ನನಗೆ ಹೇಳ್ತಿದ್ಲು. ಈಗ ನೋಡಿ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ. ನಮ್ಮ ಮನೆಗೆ ಗಂಡು ಮಕ್ಳು ಅಂತ ಅನ್ನಿಸ್ಕೊಂಡಿರೋರು ಸರಿಯಾಗಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಿತ್ತ ಲಕ್ಷ್ಮಿ? ಹೆತ್ತವ್ರು ನೋಡ್ಕೊಳ್ದೇ ಇದ್ರು ಪರವಾಗಿಲ್ಲ, ಆದರೆ ಒಡ ಹುಟ್ಟಿದ ಅಕ್ಕ ತಂಗಿರ ಬಗ್ಗೆ ಪ್ರೀತಿ ಕರುಣೆ ಬೇಡವಾ ಇವ್ರಿಗೆ? ಇಬ್ರು ಹಾಗೆ ಆದ್ರು. ಮನುಷ್ಯನಿಗೆ ಸ್ವಾರ್ಥ ಇರುತ್ತೆ, ಒಪ್ತೀನಿ, ಆದರೆ ಅದೇ ಜೀವನ ಆಗಬಾರ್ದು. ಅಥವಾ ಇವ್ರಿಗೆ ಪ್ರೀತಿ ಸಂಬಂಧದ ಬೆಲೆನ ನಾವು ಸರಿಯಾಗಿ ಅರ್ಥ ಮಾಡಿಸ್ಲಿಲ್ವೋ ಏನೋ. ಇಲ್ಲ ರೀ, ನಾವು ಸರಿಯಾಗಿ ಅರ್ಥ ಮಾಡಿಸಿದೀವಿ, ಆದ್ರೆ ಅವ್ರು ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆ ಅಷ್ಟೇನೆ. ಅವ್ರಿಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ ರೀ. ದುಡ್ಡು, ಬರೀ ದುಡ್ಡಿನ ಹಿಂದೆ ಹೋಗ್ತಿದ್ದಾರೆ. ಇವರಿಗೆಲ್ಲ ಯಾವಾಗ ಅರ್ಥ ಆಗತ್ತೋ ಏನೋ ಭಗವಂತನಿಗೆ ಗೊತ್ತು. ಕನಿಷ್ಠ ಪಕ್ಷ ನಮ್ಮನೆಗೆ ಹಿರಿ ಮಗ ಅನ್ನಿಸ್ಕೊಂಡು ಸಂತು ಸರಿಯಾಗಿದ್ದಿದ್ರೆ ಭಾವನಾ ಮನೆ ಬಿಟ್ಟು ಆಚೆ ಬರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇನ್ನು ಹರೀಶ ಆ ಮನೇಲಿದ್ರು ಆಟೋಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಇದ್ದಾನೆ. ಮೇಡಮ್ ಅವರೇ, ಯಾಕೆ ಬಿಟ್ಟೋದ್ರಿ? ನಿಮ್ಮಿಲ್ದೆ ನಾನು ಬದುಕೋದಿಲ್ಲ ಅಂತ ಗೊತ್ತಿಲ್ವ ಮೇಡಮ್ ಅವರೇ? ಗೊತ್ತಿದ್ದು ನಾನು ಬಿಟ್ಟೋದ್ರಿ? ಯಾಕೆ ಮಾಡಿದ್ರಿ ಹೇಳಿ ಮೇಡಮ್ ಅವರೇ? ಯಾಕೆ ನನ್ನ ಬಿಟ್ಟೋದ್ರಿ? ಯಾಕೆ ಮಾಡಿದ್ರಿ? ಸಮಾಧಾನ ಮಾಡ್ಕೊಳ್ಳಿ ಕೊಡ್ರಿ. ಯಾರಾದ್ರೂ ಕಣ್ಣೀರು ಹಾಕಿದ್ರೆ ಈ ಕೈಯೆಲ್ಲ ಕಣ್ಣೀರು ಒರೆಸ್ತಿದ್ರಿ. ನೀವು ಕಣ್ಣೀರು ಹಾಕದ್ನ ನಿಮ್ಮ ಕೈಯಲ್ಲಿ ನೋಡಕ್ ಆಯ್ತಿಲ್ಲ ಕೊಡ್ರಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಮತ್ತೇನೆಲ್ಲ ಮಾಡಲಿ ನಾನು? ಅವ್ರ ಪ್ರೀತಿನ ಗೆಲ್ಲೋದಕ್ಕೆ ನಾನು ಇಷ್ಟೆಲ್ಲ ಪರದಾಡಿದ್ದೀನಿ ಅಂತ ನೀವು 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 ನೋಡಿಲ್ವಲ್ಲ? ನೋಡಿ, ಆದರೂ ನನ್ನ ಪ್ರೀತಿನ ಉಳಿಸ್ಕೊಳಕ್ಕೆ ಆಯ್ತಿಲ್ಲ ಕಣ್ರಲ್ಲ. ನಾನು ಏನಿಲ್ಲ ಬಣ್ಣೆ, ಪಾಪಿ ಕಣ್ರಲ್ಲ ನಾನು, ಪಾಪಿ. ಗೌಡ್ರೆ, ನೀವೇನು ಯೋಚನೆ ಮಾಡಿ, ಅದಕ್ಕೆ ಹತ್ರ ನಾವು ಖುದ್ದಾಗಿ ಮಾತಾಡ್ತೀವಿ. ಕಟ್ಕೊಂಡಿರೋ ಗಂಡನ ಮಾತೇ ಕೇಳಿಲ್ಲ ಕಳ್ಳ ಅವರು, ನಿಮ್ಗಳು ಮಾತು ಕೇಳ್ತಾರ? ಅವರು ಸ್ವಾಭಿಮಾನಿಗಲ್ಲ, ಅವರು ಸ್ವಾಭಿಮಾನಿ. ಅವ್ರ ಸ್ವಾಭಿಮಾನಕ್ಕೆ ತಕ್ಕಂಗೆ ಗಂಡು ನಾನು ಹೇಳಕ್ಕಲ್ಲ. ಸಿದ್ದೇಗೌಡ ಮಾತಾಡ್ಲಾ? ನಿಂತ ಏನೋ ಹೇಳ್ಬೇಕಲ್ಲ. ಸಿದ್ದು ನಿನ್ ಜೊತೆ ಮಾತಾಡ್ಬೇಕು. ಇದೇನ್ ಮಾಡಿದ್ರಲ್ಲ ನಿಮ್ಗೆ? ಅಣ್ಣ, ನಾವೇ ಕುಡಿಬೇಡ ಕುಡಿಬೇಡ ಅಂತ ಮದಿಗೆ ಹೇಳ್ದಂಗೆ ಹೇಳ್ದು ಗ್ರೇಪ್ ವಾಟರ್ ಕುಡಿದು ಬಿಟ್ರು. ನನ್ನ ಮಕ್ಕಳ ನಿಮ್ಮಿಬ್ರು ಸಿದ್ದು, ಸಿದ್ದು, ಸಿದ್ದು ಎದ್ದೊಳ್ಳ, ಕಣ್ಬಿಡ್ಲಾ? ನಿಂತ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಲ್ಲ. ಲೇ ಮಾತಾಡಲ್ಲ ಸಿದ್ದು, ಮಾತಾಡಪ್ಪ. ಸಿದ್ದು ಅಣ್ಣ, ನೀವಲ್ಲ ಆ ಬ್ರಹ್ಮ ಬಂದ್ರು ಇವ್ರು ಹೇಳೋಕಿಲ್ಲ ಕಣ ಬಿಡಿ. ಇಲ್ಲ ಕಣ್ರಲ್ಲ, ಇವನು ಪ್ರಜ್ಞೆ ಬರಗಂಟ್ಲು ನಾನು ಎಲ್ಲೂ ಹೋಗೋದಿಲ್ಲ. ಇವನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಂಡ್ರಲ್ಲ. ಸಿದ್ದು, ನೀವು ಹೋಗಲ್ಲ.
ಬಿಟ್ರಲ್ಲ ಗಾಡಿಯಾ? ಆಸೆ ಇದೆ, ಆದರೆ ನೀನು ತೋರಿಸ್ತೀಯ ಅನ್ನೋ ಗ್ಯಾರಂಟಿ ಇಲ್ಲ. ಸರ್, ಈ ವಿಶ್ವ ಒಂದು ಸಲ ಮಾತು ಕೊಟ್ಟರೆ ಅದನ್ನು ತಪ್ಪೋ ಮಾತೇ ಇಲ್ಲ. ನೋಡಿ, ಅವತ್ತು ನಾನು ಥಿಯೇಟ್ರ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ, ಕರ್ಕೊಂಡು ಬಂದಿದ್ದೆ. ಈಗಲೂ ಜಾನು ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ ಅಂತ ಹೇಳ್ತಿದ್ದೀನಿ. ತೋರಿಸ್ತೀನಿ ಸರ್. ನನಗೆ ನಮ್ಮ ಸೂಪರ್ ಸ್ಟಾರ್ ಜಯಂತ್ ಮುಖ ಅಂದರೆ ತುಂಬ ಇಷ್ಟ ಸರ್. ಅದನ್ನು ನೋಡಬೇಕು. ಅದು ಬಿಟ್ಟು ನೀವು ಈ ಥರ ತಾತನ ಗೆಟಪ್ ಎಲ್ಲ ಹಾಕೊಂಡು ಬಂದರೆ ನನಗೆ ನೋಡೋಕ್ಕೆ ಇಷ್ಟ ಇಲ್ಲ ಸರ್. ಬಿಡಿ ಸರ್, ನಾನೇ ತೋರಿಸ್ತೀನಿ. ನೋಡೋ ವಿಶ್ವ, ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಜೊತೆ ಈ ಥರ ಎಲ್ಲ ಕಾಮಿಡಿ ಮಾಡಬೇಡ ಅಂತ. ಸರ್, ನಾನು ತಮಾಷೆ ಮಾಡೋದಕ್ಕೆ ಕಾಮಿಡಿ ಪೀಸ್ ಅಲ್ಲ ಸರ್, ಹೀರೋ ಮೆಟೀರಿಯಲ್. ನಾನು ಸ್ವಲ್ಪ ಹೀರೋಯಿಸಮ್ ತೋರಿಸೋಣ ಅಂದರೆ ನೀವು ನನ್ನೇ ಕಾಮಿಡಿ ಪೀಸ್ ಮಾಡ್ತಿದ್ರಲ್ಲ ಸರ್. ಸರ್, ಯು ಹ್ಯಾವ್ ಅ ಲಾಸ್ಟ್ ಚಾನ್ಸ್. ಜಾನ್ವಿನ ನೋಡಬೇಕು, ಬೇಡ? ಫೈನ್, ನಾಳೆ ಬರ್ತೀನಿ. ಜಾನ್ವಿ ಎಲ್ಲಿದ್ದಾರೆ ಅಂತ ತೋರಿಸು. ಅವ್ರನ್ನ ಅಲ್ಲಿಂದ ಹೇಗೆ ಬಿಡಿಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಓಹೋ, ಸೂಪರ್ ಸರ್. ಸರಿ ಸರ್, ನಾಳೆ ಬನ್ನಿ. ಜಾನ್ವಿ ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ. ಅದು ಹೇಗೆ ಕರ್ಕೊಂಡು ಹೋಗ್ತಿರೋ ನಾನು ನೋಡೇ ಬಿಡ್ತೀನಿ. ಓಕೆ ಸರ್, ಗುಡ್ ನೈಟ್. ಮಲ್ಕೊಳ್ಳಿ ಸರ್ ಆರಾಮಾಗಿ.